ಬರೋ ಒಂದು ಎಲ್ಲಿಂದ ಬಂದಿದ್ದೀರಮ್ಮ? ನಾವು ಚನ್ನಗಿರಿಯಿಂದ ಬಂದಿದ್ದೀವಿ. ಓಕೆ. ನಮ್ಮ ಮನೆ ದೇವ್ರು ಇದೇನೆ. ಹಾಂ. ಹಾಗಾಗಿ 8 ದಿವಸ ಮುಂಚೆನೇ ಜಾತ್ರೆಗೆ ಬರ್ತಿದ್ವಿ. ಈಗ ಜನ ಜಾಸ್ತಿ ಆಗಿಂದ ಬರಕ್ಕೆ ಆಗ್ತಾ ಇಲ್ಲ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವೆಲ್ಲ 15 ವರ್ಷ 20 ವರ್ಷ ಬರ್ತಾ ಇದ್ದೀವಿ. ಹಾಂ ಹಾಂ ಹಾಂ. ಅವಾಗಲೂ ಫ್ಯಾಮಿಲಿ ಸಮೇತ ಎಲ್ಲರೂ ಬರ್ತೀರಿ? ಫ್ಯಾಮಿಲಿ ಏನು ಅನ್ಸುತ್ತೆ ನಿಮಗೆ? ಅಂದರೆ ಜಾಸ್ತಿ ಇದು ದೇವ್ರ ಭಕ್ತಿ ಇದೆ. ಹಾಂ. ಹಾಗಾಗಿ ಬರ್ತಾ ಇರ್ತೀವಿ. ಶ್ರಾವಣಕ್ಕೆ ಇದಕ್ಕೆಲ್ಲದಕ್ಕೂ ಬರ್ತಾ ಇರ್ತೀವಿ. ಈಗ ನೀವು ಪ್ರತಿ ವರ್ಷಕ್ಕೊಂದ್ಸರಿ ಜಾತ್ರೆಗೆ ಮಾತ್ರ ಬಂದಿರ್ತೀರಾ ಅಥವಾ ಮಧ್ಯದಲ್ಲಿ ಬಂದು ಶ್ರಾವಣಕ್ಕೂ ಬರ್ತೀವಿ, ಮಧ್ಯದಕ್ಕೂ ಬರ್ತೀವಿ. ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ದಲೇ ಹೋಗಲ್ಲ. ಅಲ್ಲಿ ಬಂದ್ರೆ ಸಮಾಧಾನ ಆಗೋದು ನಮಗೆ. ಓಕೆ. ಅಲ್ಲಿವರೆಗೂ ನೀವು ಪ್ರತಿ ವರ್ಷ ಅಂತೂ ಮಿಸ್ ಮಾಡಲ್ಲ? ಬರ್ತೀವಿ. ಹಾಂ ಹಾಂ. ಪ್ರತಿ ವರ್ಷ ಅಲ್ಲ, ಶ್ರಾವಣಕ್ಕೂ ಬರ್ತೀವಿ, ಮಧ್ಯದಲ್ಲಿ ಬರ್ತೀವಿ, ಬರ್ತಾನೆ ಇರ್ತೀರಿ ಅಂತ? ಹಾಂ. ಹಾಗಾಗಿ ಬಂದು ಹೋಗ್ತಾ ಇರ್ತೀವಿ. ಎಷ್ಟು ಜನ ಬಂದಿದ್ದೀರಾ ಇವಾಗ? ನಾವು 6 ಜನ ಬಂದಿದ್ದೀವಿ, ಫ್ಯಾಮಿಲಿ ಕುಟುಂಬ ಸಮೇತ. ತಮ್ಮ ಹೆಸರು? ನಮ್ಮ ಹೆಸರು ಸುಪ್ರಿಯಾ ಅಂತ. ಮಾತಾಡ್ತೀರಿ? ಬರೋ ಒಂದು ಎಲ್ಲಿಂದ ಬಂದಿದ್ದೀರಮ್ಮ? ನಾವು ಚನ್ನಗಿರಿಯಿಂದ ಬಂದಿದ್ದೀವಿ. ಓಕೆ. ನಮ್ಮ ಮನೆ ದೇವ್ರು ಇದೇನೆ. ಹಾಂ. ಹಾಗಾಗಿ 8 ದಿವಸ ಮುಂಚೆನೇ ಜಾತ್ರೆಗೆ ಬರ್ತಿದ್ವಿ. ಈಗ ಜನ ಜಾಸ್ತಿ ಆಗಿಂದ ಬರಕ್ಕೆ ಆಗ್ತಾ ಇಲ್ಲ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವೆಲ್ಲ 15 ವರ್ಷ 20 ವರ್ಷ ಬರ್ತಾ ಇದ್ದೀವಿ. ಹಾಂ ಹಾಂ ಹಾಂ. ಅವಾಗಲೂ ಫ್ಯಾಮಿಲಿ ಸಮೇತ ಎಲ್ಲರೂ ಬರ್ತೀರಿ? ಫ್ಯಾಮಿಲಿ ಏನು ಅನ್ಸುತ್ತೆ ನಿಮಗೆ? ಅಂದರೆ ಜಾಸ್ತಿ ಇದು ದೇವ್ರ ಭಕ್ತಿ ಇದೆ. ಹಾಂ. ಹಾಗಾಗಿ ಬರ್ತಾ ಇರ್ತೀವಿ. ಶ್ರಾವಣಕ್ಕೆ ಇದಕ್ಕೆಲ್ಲದಕ್ಕೂ ಬರ್ತಾ ಇರ್ತೀವಿ. ಈಗ ನೀವು ಪ್ರತಿ ವರ್ಷಕ್ಕೊಂದ್ಸರಿ ಜಾತ್ರೆಗೆ ಮಾತ್ರ ಬಂದಿರ್ತೀರಾ ಅಥವಾ ಮಧ್ಯದಲ್ಲಿ ಬಂದು ಶ್ರಾವಣಕ್ಕೂ ಬರ್ತೀವಿ, ಮಧ್ಯದಕ್ಕೂ ಬರ್ತೀವಿ, ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ದಲೇ ಹೋಗಲ್ಲ. ಅಲ್ಲಿ ಬಂದ್ರೆ ಸಮಾಧಾನ ಆಗೋದು ನಮಗೆ. ಓಕೆ. ಅಲ್ಲಿವರೆಗೂ ನೀವು ಪ್ರತಿ ವರ್ಷ ಅಂತೂ ಮಿಸ್ ಮಾಡಲ್ಲ? ಬರ್ತೀವಿ. ಹಾಂ ಹಾಂ. ಪ್ರತಿ ವರ್ಷ ಅಲ್ಲ, ಶ್ರಾವಣಕ್ಕೂ ಬರ್ತೀವಿ, ಮಧ್ಯದಲ್ಲಿ ಬರ್ತೀವಿ, ಬರ್ತಾನೆ ಇರ್ತೀರಿ ಅಂತ? ಹಾಂ. ಹಾಗಾಗಿ ಬಂದು ಹೋಗ್ತಾ ಇರ್ತೀವಿ. ಎಷ್ಟು ಜನ ಬಂದಿದ್ದೀರಾ ಇವಾಗ? ನಾವು 6 ಜನ ಬಂದಿದ್ದೀವಿ, ಫ್ಯಾಮಿಲಿ ಕುಟುಂಬ ಸಮೇತ. ತಮ್ಮ ಹೆಸರು? ನಮ್ಮ ಹೆಸರು ಸುಪ್ರಿಯಾ ಅಂತ. ಮಾತಾಡ್ತೀರಿ?